ನಮಸ್ತೆ. 6/9/2025 ಶನಿವಾರ ದಿನ. ಬೆಳೆಯುವ ಚಂದ್ರ. ಚತುರ್ದಶಿ ಅನ್ನುವ ತಿಥಿ ಇದೆ ಇವತ್ತು. ಅಮಾವಾಸ್ಯೆ, ಹುಣ್ಣಿಮೆಯ ಹಿಂದಿನ ದಿನ ಇದೆಲ್ಲ ಇರುತ್ತೆ. ಇವತ್ತಿನ ದಿನದಲ್ಲಿ ಚತುರ್ದಶಿ ಇದೆ. ಇದು ರಾತ್ರಿ 1:41:18 ಇವತ್ತಿನ ನಕ್ಷತ್ರ ಧನಿಷ್ಠ. ಧನಿಷ್ಠ ನಕ್ಷತ್ರ ರಾತ್ರಿ 10:55:27 ಆನಂತರ ಬರುವಂಥದ್ದು ಶತಭಿಷ ನಕ್ಷತ್ರ. ಹಾಗಾಗಿ ಇವತ್ತು ಶನಿವಾರವಾದರೂ ಶುಭವಾಗಿದೆ. ಆದರೆ ಚತುರ್ದಶಿ ಮುಗಿದ ಮೇಲೆ ಬರುವಂಥದ್ದು ಏನು ಅಂತ ನಿಮಗೆ ಗೊತ್ತು. ಏಕೆಂತಂದರೆ ಬೆಳೆಯುವ ಚಂದ್ರ ಮತ್ತು ಕರಗುವ ಚಂದ್ರ ಅನ್ನುವ ಎರಡು ವಿಷಯಗಳಲ್ಲಿ ಮುಹೂರ್ತ ನಿರ್ಣಯ ಮಾಡುತ್ತಾರೆ, ಅಂದರೆ ಫಿಕ್ಸ್ ಮಾಡುತ್ತಾರೆ ಅಂತ. ಹಾಗಾಗಿ ಸೂರ್ಯನಿಂದ ದೂರದಲ್ಲಿ ಚಂದ್ರನಿದ್ದರೆ ಹುಣ್ಣಿಮೆ ಬರುತ್ತೆ ಅಂತ, ಅದೇ ಸೂರ್ಯನ ಹತ್ತಿರ ಸೇರಿದರೆ ಅಮಾವಾಸ್ಯೆ ಬರುತ್ತೆ ಅಂತ. ಹಾಗಾಗಿ ಸೂರ್ಯನಿಂದ ದೂರವಾಗುವ ಚಂದ್ರನು, ಆದ್ದರಿಂದಾಗಿ ಇದರ ವಿಶೇಷವನ್ನು ನಾವು ಏನು ಹೇಳ್ತೀವಿ ಅಂತಂದರೆ ಹುಣ್ಣಿಮೆ ಬರುತ್ತೆ ಅಂತ ಅರ್ಥಕ್ಕೆ. ಹಾಗಾಗಿ ಚತುರ್ದಶಿ ರಾತ್ರಿ 1:42 ಮೇಲೆ ಹುಣ್ಣಿಮೆ ಸ್ಟಾರ್ಟ್ ಆಗಿ ನಾಳೆನೂ ಹುಣ್ಣಿಮೆ ಇರುತ್ತದೆ. ಹಾಗಾಗಿ ಇವತ್ತಿನ ದಿನದ ಪ್ರಕಾರ ವಿಶೇಷವಾಗಿ ನಾವು ನೋಡುವಂಥದ್ದು ಏನಂತಂದರೆ, ಇವತ್ತಿನ ಶ್ರೀ ನಟರಾಜರಿಗೆ ಅಭಿಷೇಕ ಮಾಡ್ಬೋದು. ತಿಂಗಳ ನರಸಿಂಹ ಚತುರ್ದಶಿ ಅಂತ ಇವತ್ತು ಬಂದಿರುವಂಥ ಈ ತಿಥಿಯ ಹೆಸರು. ಅದು ಅಲ್ಲದೆ ಇವತ್ತಿನ ವಿಶೇಷವಾಗಿ ಎರಡು ನಕ್ಷತ್ರಗಳು, ಒಂದು ಧನಿಷ್ಠ, ಇನ್ನೊಂದು ಶತಭಿಷ. ಇದರಲ್ಲಿ ಎರಡು ರಾಕ್ಷಸಗಣ ನಕ್ಷತ್ರಗಳು. ಅದರಲ್ಲೂ ಬೆಳಿಗ್ಗೆ 6:09 11:21 ಧನಿಷ್ಠ ನಕ್ಷತ್ರದ 2ನೇ ಪಾದ, ಅಂದರೆ ಮಕರ ರಾಶಿ. 11:22 ನಕ್ಷತ್ರ ಪಾದ 3, ಆದರೆ ರಾಶಿ ಬೇರೆಯಾಗುತ್ತದೆ. ಅದು ಕುಂಭರಾಶಿಗೆ ಸೇರುತ್ತದೆ. ಆನಂತರ ಸಂಜೆ 5:09 ರಾತ್ರಿ 10:55 ಧನಿಷ್ಠ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಧನಿಷ್ಠ ನಕ್ಷತ್ರವೇ ಮುಗಿತದೆ, ಅಂದರೆ ರಾತ್ರಿ 10:55. ಆನಂತರ ಪ್ರಾರಂಭವಾಗುವುದು ಶತಭಿಷ ನಕ್ಷತ್ರ, ಕುಂಭರಾಶಿ. ಶತಭಿಷ ನಕ್ಷತ್ರದ 1ನೇ ಪಾದ ಬೆಳಗಿನ ಜಾವ 4:39 ಆನಂತರ ಬರೋದು, ಅಂದರೆ 4:39 ಮೇಲೆ ಶತಭಿಷ ನಕ್ಷತ್ರದ 2ನೇ ಪಾದವಿದೆ. ಹೀಗಾಗಿ ನಾಳೆಯೂ ಕೂಡ ಇದೇ ಶತಭಿಷ ನಕ್ಷತ್ರವೇ ಇದೆ. ಇವತ್ತಿನ ವಿಶೇಷವಾಗಿ ಮತ್ತಷ್ಟು ವಿಷಯಗಳನ್ನ ನೋಡೋಣ. 100% ಅಶುಭ ಶುಭ ಸಮಯಗಳು ಅಂತ ವಿಷಯಗಳನ್ನ ನೋಡಿ ಕೆಲವು ವಿಷಯಗಳನ್ನ ನಾವು ತೀರ್ಮಾನ ಮಾಡಬಹುದು. ಅದರಲ್ಲಿ ವಿಶೇಷವಾಗಿರುವಂಥದ್ದು ಏನು ಅಂತ ನಾವು ನೋಡಿದ್ರೆ, ನಾವು ಯಾವತ್ತೂ ಒಂದು ವಿಷಯಗಳನ್ನು ನಾವು ಎಲ್ಲ ರೀತಿಯಲ್ಲೂ ಹೇಳ್ತಿದ್ದೀವಿ. ವಾರ, ತಿಥಿ, ನಕ್ಷತ್ರ ಅಂತ ಸೇರಿರುವಂಥ ಯೋಗಗಳಲ್ಲಿ ಹುಟ್ಟಿದವರಿಗೆ ಕೆಲವು ದೋಷಗಳು, ಅದು ಅಧಿಕವಾಗಿರ್ಬೋದು, ಕಡಿಮೆಯೂ ಇರ್ಬೋದು. ಆದರೂ ಆ ದೋಷಗಳನ್ನು ಹೋಗಲಾಡಿಸುವ ಶಕ್ತಿ ಕೆಲವು ಪೂಜಾ ವಿಧಾನಗಳಿಗಿರುತ್ತದೆ. ಕೆಲವು ಸಮಯಗಳಲ್ಲಿ ಏನಾಗ್ತದೆ ಅಂತಂದರೆ, ತುಂಬ ಅಶುಭವಾಗಿದ್ದರೆ ಆವತ್ತು ಯಾವ ಕಾರ್ಯವನ್ನು ಮಾಡಬಾರದು. ಆದ್ದರಿಂದಾಗಿ ಕೆಲವು ವಿಶೇಷಗಳಲ್ಲಿ ಕೆಲವು ಕಾರ್ಯಗಳನ್ನ ಬಿಟ್ಟುಬಿಡಿ, ಏನೂ ಮಾಡೋದು ಬೇಡ, ಮಾಡಿದರೆ ತೊಂದರೆಗೆ ಒಳಗಾಗುತ್ತೀವಿ ಅಂತ. ಅದರಲ್ಲಿ 100% ಶುಭ ಸಮಯಗಳು ಅದರಲ್ಲೂ ಕೂಡ ಸಿಗುತ್ತದೆ. ಆ 100% ಶುಭ ಸಮಯ ಅಂತ ಇವತ್ತು ಹುಡುಕಿದ್ರೆ, ಬೆಳಿಗ್ಗೆ 7ರಿಂದ 9:11, 10:48ರಿಂದ 1:48, ಮಧ್ಯಾಹ್ನ 3:24ರಿಂದ ಸಂಜೆ 5:12, ಸಂಜೆ 6:58ರಿಂದ ರಾತ್ರಿ 10:22, ಅದೇ ಥರ ರಾತ್ರಿ 10:57ರಿಂದ ರಾತ್ರಿ 1:44, ಅದೇ ಥರ 3:15 ಬೆಳಗಿನ ಜಾವ 5:43 ಶುಭ ಸಮಯಗಳು. ಏನೇ ದೋಷಗಳಿದ್ದರೂ ಕೂಡ ಎಮರ್ಜೆನ್ಸಿಗೆ ಇದರಲ್ಲಿ ಎಲ್ಲ ಮಾಡ್ಬೋದು. ವಾರದೋಷವಿದ್ದರೂ ಕೂಡ ಇದರಲ್ಲಿ ಮಾಡುವಂಥ ಕಾರ್ಯಗಳು ಸಕ್ಸಸ್ ಆಗುತ್ತದೆ. ಆದರೆ 100% ಅಶುಭ ಸಮಯ ಅಂತ ನೋಡ್ತೀವಿ, ಅದರಲ್ಲಿ ಏನೂ ಮಾಡಬಾರ್ದು. ಬೆಳಿಗ್ಗೆ 6:09ರಿಂದ 11:21 ಇದರಲ್ಲಿ ಚಂದ್ರಾಷ್ಟಮ ಮಿಥುನ ರಾಶಿಗಿದೆ. ಈ 11:21 ಮೇಲೆ ಚಂದ್ರಾಷ್ಟಮ ಕರ್ಕಾಟಕ ರಾಶಿಗೆ ದೋಷ. ಈ ದೋಷಗಳನ್ನ ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡ್ಬೋದು. ಬೆಳಿಗ್ಗೆ 6:09ರಿಂದ 6:58 ದುರ್ಮುಹೂರ್ತ.
9:13ರಿಂದ 10:46ವರೆಗೂ ರಾಹು ಕಾಲ, 9:13ರಿಂದ 10:46ವರೆಗೂ ವಿಷಕಾಲ. ಇದು ರಾಹು ಕಾಲ ಜೊತೆಯಲ್ಲೇ ಬರುತ್ತದೆ. 11:21ರಿಂದ ನಾವು ಫಸ್ಟೇ ಹೇಳಿದಂತೆ ಚಂದ್ರಾಷ್ಟಮ ಬರುತ್ತದೆ ಕರ್ಕಾಟಕ ರಾಶಿಗೆ. ಕರ್ಕಾಟಕ ರಾಶಿನವರು ಸ್ವಲ್ಪ ಗಮನ ಕೊಡಿ. ಮಧ್ಯಾಹ್ನ 1:50ರಿಂದ 3:22ವರೆಗೂ ಯಮಕಂಡ ಕಾಲವಿದೆ. ಸಂಜೆ 5:14ರಿಂದ 6:56ವರೆಗೂ ಮೃತ್ಯು. ಅದೇ ಥರ ರಾತ್ರಿ 10:24ರಿಂದ 10:55ವರೆಗೂ ಕೂಡ ಮೃತ್ಯು ಇದೆ, ಅಂದರೆ ಮರಣಕಾಲ ಸಮಯ ಅಂತ ಹೆಸರು. ಮತ್ತು ರಾತ್ರಿ 1:46ರಿಂದ ಲೇಟ್ ನೈಟ್ 3:13ವರೆಗೂ ವಿಷಕಾಲ. ಅದೇ ಥರ ಬೆಳಗಿನ ಜಾವ 5:45 ಮೇಲೆ 7:16ವರೆಗೂ ಇದು ಅಶುಭ ಸಮಯವೇ. ಇಂಥ ಸಮಯಗಳಲ್ಲಿ ಯಾವ ಶುಭ ಕಾರ್ಯಗಳು ಮಾಡಬಾರದು. ಆದರೆ ಶುಭ ಸಮಯದಲ್ಲಿ ಪ್ರಾರಂಭ ಮಾಡಿರುವಂಥ ಕಾರ್ಯಗಳನ್ನು ಇದರಲ್ಲಿ ನೀವು ಕಂಟಿನ್ಯೂ ಮಾಡಬಹುದು. ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಆದ್ದರಿಂದ ಈ ದಿನ ಹೇಗಿದೆ ಅಂತ ನೋಡೋಕೆ ಹೋದಾಗ ಓಕೆ ಪರವಾಗಿಲ್ಲ. ಆದರೂ ಮುಂದೆ ಹುಣ್ಣಿಮೆ ಇದೆ. ಹುಣ್ಣಿಮೆ ಆದ ಮೇಲೆ ಅಂದರೆ ರಾತ್ರಿ ಬರುತ್ತದೆ ಹುಣ್ಣಿಮೆ. ರಾತ್ರಿ 1:42 ಬರೋದು. ಆದ್ದರಿಂದ ಆ ಸಮಯಗಳಲ್ಲಿ ಇಲ್ಲಿಯವರೆಗೂ ಕೆಲವು ಕಾರ್ಯಗಳೆಲ್ಲ ಮಾಡ್ಬೋದು. ನೋಡ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.